ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಹೊಸ ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಾ, ನನ್ನ ಮೊಬೈಲ್ ಕಂಪ್ಯೂಟರ್ ರೀತಿ ಕಾಣಿಸ್ತಾ ಇದೆ. ಇದೇ ರೀತಿ ನಿಮ್ಮ ಮೊಬೈಲ್ ಕೂಡ ಮಾಡಬೇಕು, ಕಂಪ್ಯೂಟರ್ ಥರ ಕಾಣಬೇಕು ನಿಮ್ಮ ಮೊಬೈಲ್ನು ಅಂತಂದರೆ ಏನೆಲ್ಲ ಮಾಡಬೇಕು, ಯಾವ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕು, ಏನೇನು ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು, ಮತ್ತು ಈ ಥರ ಒಂದು ಲಾಂಚರ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಯೂಸ್ಫುಲ್ ಆಗುತ್ತೆ ಅಂಥೇಳಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ನಿಮ್ಮ ಮೊಬೈಲ್ ಕಂಪ್ಯೂಟ್ರ್ ಥರ ಕಾಣಬೇಕು ಅಂತಂದರೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ಅಪ್ಲಿಕೇಶನ್ ಹೆಸರು ಕಂಪ್ಯೂಟರ್ ಲಾಂಚರ್ ಅಂತೇಳಿ. ಪ್ಲೇಸ್ಟೋರ್ನಲ್ಲಿ ಹೋಗಿ, ಈಗ ನಾನು ಪ್ಲೇಸ್ಟೋರ್ನಲ್ಲಿ ಹೋಗ್ತೀನಿ. ಇಲ್ಲೋಗಿ ಕಂಪ್ಯೂಟರ್ ಲಾಂಚರ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಈ ಥರ ಬರುತ್ತೆ. ಅದನ್ನು ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಈ ಲಾಂಚರ್ ಅಪ್ಲೈ ಆಗುತ್ತೆ. ಅಪ್ಲೈ ಆದಮೇಲೆ ಒಂದೊಂದು ಸರಿ ಎಕ್ಸಿಟ್ ಆಗುತ್ತೆ ಫ್ರೆಂಡ್ಸ್. ಈ ಲಾಂಚರಿಂದ ಎಕ್ಸಿಟ್ ಆಗಿ ಮತ್ತು ಡಿಫಾಲ್ಟ್ ಲಾಂಚರ್ ಇರುತ್ತಲ್ಲ ನಿಮ್ಮ ಮೊಬೈಲ್ದು, ಆ ಲಾಂಚರ್ಗೆ ಮತ್ತು ಡಿಫಾಲ್ಟಾಗಿ ಸೆಟ್ ಆಗುತ್ತೆ. ಅದಕ್ಕೆ ನೀವು ಒಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಅದು ಏನು ಅಂತಂದರೆ, ಈಗ ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಅಂತಿದೆ, ಈ ಸೆಟ್ಟಿಂಗ್ ಲೋಗೋ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಫೈಂಡ್ ಅಂತಿದೆಯಲ್ಲ, ಅಲ್ಲಿ ಲಾಂಚರ್ ಅಂತೇಳಿ ಟೈಪ್ ಮಾಡಿ, LAU. ಈ ಥರ LAU ಟೈಪ್ ಮಾಡಿದರೆ ಇಲ್ಲಿ ಕೆಳಗಡೆ ಸೆಟ್ ಡಿಫಾಲ್ಟ್ ಲಾಂಚರ್ ಅಂತೇಳಿ ಬಂದ್ಬಿಡುತ್ತೆ. ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಮೇಲ್ಗಡೆ ಸೆಟ್ ಡಿಫಾಲ್ಟ್ ಲಾಂಚರ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಕೇಳುತ್ತೆ, ಡು ಯು ವಾಂಟ್ ಟು ಚೇಂಜ್ ದ ಡಿಫಾಲ್ಟ್ ಲಾಂಚರ್ ಅಂತೇಳಿ ಎಸ್ ಅಂತೇಳಿ ಮಾಡಿ. ಎಸ್ ಅಂತೇಳಿ ಮಾಡಿದರೆ ಈ ಥರ ಓಪನ್ ಆಗುತ್ತೆ. ಕಾಮನ್ನಾಗಿ ಸಿಸ್ಟಮ್ ಲಾಂಚರ್ ಇರುತ್ತೆ. ಆವಾಗ ಇಲ್ಲಿ ಈ ನನ್ನ ಮೊಬೈಲಲ್ಲಿ 3 ಲಾಂಚರ್ ಇದೆ: ನೋವಾ ಲಾಂಚರ್, ಕಂಪ್ಯೂಟರ್ ಲಾಂಚರ್ ಮತ್ತು ಸಿಸ್ಟಮ್ ಲಾಂಚರ್ ಅಂತೇಳಿ. ಡಿಫಾಲ್ಟಾಗಿ ಸಿಸ್ಟಮ್ ಲಾಂಚರಲ್ಲಿ ಇರುತ್ತೆ. ನೀವು ಕಂಪ್ಯೂಟರ್ ಲಾಂಚರ್ ಅಂತೇಳಿ ಸೆಲೆಕ್ಟ್ ಮಾಡಿದರೆ ಕಂಪ್ಯೂಟರ್ ಲಾಂಚರ್ ಅಪ್ಲೈ ಆಗುತ್ತೆ ಮತ್ತು ಅದರಿಂದ ಎಕ್ಸಿಟ್ ಆಗಲ್ಲ ಫ್ರೆಂಡ್ಸ್. ಇದು ಒಂದು ಸೆಟ್ಟಿಂಗ್ಸ್ನ ನೀವು ಮಾಡ್ಕೋಬೇಕಾಗುತ್ತೆ. ಈ ಲಾಂಚರನ್ನು ಹೇಗೆ ಆಪ್ರೇಟ್ ಮಾಡೋದು ಅಂತಂದರೆ, ನಿಮ್ಮ ಕಂಪ್ಯೂಟರ್ನಲ್ಲಿ ಯಾವ ಥರ ಇರುತ್ತೆ ಅದೇ ರೀತಿಯೇ ಇಲ್ಲಿ ಇಂಟರ್ಫೇಸ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ನಿಮ್ಮ ಒಂದು PC ಅಂತೇಳಿ ಇರುತ್ತೆ ಕಂಪ್ಯೂಟರ್ನಲ್ಲಿ, ಅದೇ ರೀತಿ ಇಲ್ಲಿದೆ. ರೀಸೈಕಲ್ ಬಿನ್ ಇದೆ ಮತ್ತು ಈ ಥರ ಮೇಲೆ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇರುತ್ತೆ ಕಂಪ್ಯೂಟರ್ನಲ್ಲಿ. ಆದರೆ ಇಲ್ಲಿ ನೀವು ಈ ಥರ ಬೇರೆ ಬೇರೆ ಅಪ್ಲಿಕೇಶನ್ಸ್ನ ನೀವು ಸೆಟ್ ಮಾಡ್ಕೋಬೋದು. ಈಗ ನೀವು ದಿಸ್ ಕಂಪ್ಯೂಟರ್ ಅಂತ ಓಪನ್ ಮಾಡಿದರೆ ಸೇಮ್ ಟು ಸೇಮ್ ಕಂಪ್ಯೂಟರ್ ಥರನೇ ಓಪನ್ ಆಗುತ್ತೆ. ಕಂಪ್ಯೂಟರ್ ಓಪನ್ ಮಾಡಿದರೆ ಯಾವ ಥರ ಇಂಟರ್ಫೇಸ್ ಬರುತ್ತೆ ಅದೇ ರೀತಿಯೂ ಇಲ್ಲಿ ಬರುತ್ತೆ. ಎಕ್ಸಿಟ್ ಆಗಬೇಕು ಇದರಿಂದ ಅಂತಂದರೆ ಇಲ್ಲಿ ಮೇಲ್ಗಡೆ ಇಂಟು ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡಿದರೆ ಎಕ್ಸಿಟ್ ಆಗುತ್ತೆ. ಈಗ ನಿಮ್ಮ ಅಪ್ಲಿಕೇಶನ್ಸ್ನ ಓಪನ್ ಮಾಡಬೇಕು ಅಂತಂದರೆ, ನಾವು ಬೇರೆ ಸಿಸ್ಟಮ್ ನಮ್ಮ ಡಿಫಾಲ್ಟ್ ಲಾಂಚರ್ ಇರುತ್ತಲ್ಲ ಆ್ಯಂಡ್ರಾಯ್ಡ್ನಲ್ಲಿ, ಆ ಲಾಂಚರ್ ಥರ ಇರಲ್ಲ ಇದರಲ್ಲಿ. ಈ ಥರ ಸ್ಲೈಡ್ ಮಾಡಿದರೆ ಇದರಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಬರಲ್ಲ. ಆದರೆ ಮೇಲ್ಗಡೆ ಈ ಥರ ಸ್ಲೈಡ್ ಮಾಡಿದರೆ ಈ ಥರ ಎಲ್ಲ ಅಪ್ಲಿಕೇಶನ್ಸ್ ಬರುತ್ತೆ. ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಇರುತ್ತೆ, ABCD ಅಂತೇಳಿ. ಎನಲ್ಲಿ ಯಾವ ಅಪ್ಲಿಕೇಶನ್ಸ್ ಬರುತ್ತೆ ಆ ಅಪ್ಲಿಕೇಶನ್ಸ್ ಫಸ್ಟ್ ಬರುತ್ತೆ. ಅದೇ ರೀತಿ BCD ಈ ಥರ ಬರುತ್ತೆ. ನಿಮಗೆ ಯಾವ ಅಪ್ಲಿಕೇಶನ್ ಬೇಕಾಗಿರುತ್ತೆ ಆ ಅಪ್ಲಿಕೇಶನ್ನ ಈ ಥರ ಸ್ಲೈಡ್ ಮಾಡಿಕೊಂಡು ಓಪನ್ ಮಾಡ್ಕೋಬೋದು. ಇಲ್ಲಾಂದರೆ ಇಲ್ಲಿ ಸರ್ಚ್ ಬಾಕ್ಸ್ ಇದೆ, ಇಲ್ಲಿ ಸರ್ಚ್ ಮಾಡ್ಕೋಬೋದು. ಯೂಟ್ಯೂಬ್ ಅಂತೇಳಿ ಈ ಥರ ಸರ್ಚ್ ಮಾಡಿದರೆ ಯೂಟ್ಯೂಬ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದರೆ ಓಪನ್ ಆಗುತ್ತೆ. ಈಗ ಇಷ್ಟು ಓಪನ್ ಆದಮೇಲೆ ಈಗ ಬ್ಯಾಕ್ ಬರಬೇಕಂದ್ರೆ ಮೇಲ್ಗಡೆ ಟಚ್ ಮಾಡಬೇಕು. ಯೂಸರ್ ಅದಲ್ಲ, ಅದರ ಪಕ್ಕದಲ್ಲಿ ಟಚ್ ಮಾಡಿದರೆ ಇದು ಹೋಗುತ್ತೆ. ಈಗ ಮತ್ತೇನು ಇದರಲ್ಲಿ ಆಪ್ಷನ್ಸ್ ಇರುತ್ತೆ ಅಂತಂದರೆ, ಕೆಳಗಡೆ ಇಲ್ಲಿ ಇದು ಇರುತ್ತೆ, ಏನಂದರೆ ಮೆಸೇಜಸ್ ಇದ್ದಾವೆ ಮತ್ತು ಇಲ್ಲಿ ಡೈಲರ್ ಕಾಲ್ ಇದೆ, ಡೈಲರ್ ಪ್ಯಾಡ್ ಇದೆ ಇಲ್ಲಿ, ಮತ್ತು ಕ್ರೋಮ್ ಡಿಫಾಲ್ಟಾಗಿ ಇಲ್ಲಿ ಸೆಟ್ ಆಗಿರುತ್ತೆ, ಕ್ರೋಮ್ ಬ್ರೌಸರ್. ಮತ್ತು ಇಲ್ಲಿ ಒಂದು ಫೋಲ್ಡರ್ ಇದೆ, ಇಲ್ಲಿ ಫೋಲ್ಡರ್ ಇದೆ. ಈ ಫೋಲ್ಡರ್ನ ಕ್ಲಿಕ್ ಮಾಡಿದರೆ ರೀಸೆಂಟಾಗಿ ಯಾವ್ಯಾವ ಅಪ್ಲಿಕೇಶನ್ಸ್ನ ನೀವು ಓಪನ್ ಮಾಡಿರ್ತೀರ ಆ ಅಪ್ಲಿಕೇಶನ್ಸ್ ಇಲ್ಲೆಲ್ಲ ಬರುತ್ತೆ. ಬೇಕಾದರೆ ಮತ್ತೆ ನೀವು ಅದನ್ನು ಓಪನ್ ಮಾಡ್ಕೋಬೋದು ರೀಸೆಂಟಾಗಿ. ಫಾರ್ ಎಕ್ಸಾಂಪಲ್ಗೆ ನಾನು ಯೂಟ್ಯೂಬ್ ಓಪನ್ ಮಾಡಿದ್ದೆ, YT ಸ್ಟುಡಿಯೋ ಆಗಾಗ ಓಪನ್ ಮಾಡ್ತಾ ಇರ್ತೀನಿ, ಅದನ್ನು ಓಪನ್ ಮಾಡಿದೆ, ಫೋಟೋಸ್ ಗ್ಯಾಲರಿ ಓಪನ್ ಮಾಡಿದೆ. ಈ ಥರ
ಈ ಥರ ಯಾವ್ಯಾವ ಓಪನ್ ಮಾಡಿರ್ತೀವೋ ಅದು ರೀಸೆಂಟಾಗಿ ಇಲ್ಲೇ ಸೇವ್ ಆಗಿರುತ್ತೆ. ನೀವು ಮತ್ತೆ ಬೇಕು ಅಂತಂದರೆ ಬೇಗ ನೀವು ಓಪನ್ ಮಾಡ್ಕೋಬೋದು. ಮತ್ತು ಇಲ್ಲಿ ಕ್ಲಿಕ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡಿದರೆ ಟೈಮ್ ತೋರಿಸುತ್ತೆ ಮತ್ತು ಡೇಟ್ನು ತೋರಿಸುತ್ತೆ, ಸೆಕೆಂಡ್ಸ್ ರನ್ ಆಗ್ತಾ ಇರುತ್ತೆ ಅದನ್ನು ತೋರಿಸುತ್ತೆ. ಮೇಲ್ಗಡೆ ಟೈಮ್, ಡೇಟ್, ಮಂತ್ ಮತ್ತು ಡೇ, ಯಾವ ಡೇ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಈ ಲಾಂಚರ್ ನೋಡಿದಾಗಿಂದ ನಾನು ನನ್ನ ಮೊಬೈಲಲ್ಲಿ ಇದನ್ನೇ ಅಪ್ಲೈ ಮಾಡ್ಕೊಂಡಿದ್ದೀನಿ, ಇದೇ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಆಗಿದೆ. ಒಂದು ರೀತಿ ಕಂಪ್ಯೂಟ್ರ್ ಯೂಸ್ ಮಾಡ್ತಾಯಿದ್ದೀನೇನೋ ಆ ಥರ ಫೀಲ್ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ. ಮತ್ತು ನೀವು ದಿಸ್ ಪಿ ಸಿ ಅಂತೇಳಿ ಓಪನ್ ಮಾಡಿದಾದ್ಮೇಲೆ ಎಲ್ಲ ಫೋಲ್ಡರ್ಸ್ ಬರುತ್ತೆ. ನಿಮ್ಮ ಇಂಟರ್ನಲ್ ಮೆಮೊರಿ ಎಲ್ಲ ಓಪನ್ ಆಗುತ್ತೆ. ಯಾವ ಫೋಲ್ಡರ್ ಬೇಕು ಆ ಫೋಲ್ಡ್ರನ್ನ ನೀವು ಓಪನ್ ಮಾಡಿಕೊಂಡು ಅದರಲ್ಲಿರೋ ಡಾಕ್ಯುಮೆಂಟ್ಸನ್ನ ನೋಡ್ಬೋದು. ಸಾಂಗ್ಸ್ ಆಗಲಿ, ವೀಡಿಯೋಸ್ ಆಗಲಿ, ಫೋಟೋಸ್ ಆಗಲಿ ಎಲ್ಲನೂ ಓಪನ್ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ನೀವು ಕೂಡ ಈ ರೀತಿ ಒಂದು ಲಾಂಚರ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ನಲ್ಲಿ ಸೆಟ್ ಮಾಡ್ಕೋಬೋದು. ಬೇರೆಯವ್ರು ನೋಡಿದರೂ ಕೂಡ ಒಂಥರ ಸರ್ಪ್ರೈಸ್ ಆಗ್ತಾರೆ ಫ್ರೆಂಡ್ಸ್. ಕಾಮನ್ನಾಗಿ 99% ಜನ ಆ್ಯಂಡ್ರಾಯ್ಡ್ ಡಿಫಾಲ್ಟ್ ಲಾಂಚರ್ ಏನಿರುತ್ತೆ ಅದೇ ಲಾಂಚರ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ಥರ ಲಾಂಚರ್ನ ನೋಡಿರಲ್ಲ, ಫುಲ್ ಸರ್ಪ್ರೈಸ್ ಆಗ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಒಳ್ಳೆ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.